ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಬ್ಯಾಕಲ್ಲಿ ಒಂದು ಸಿಂಪಲ್ ಡಿಸೈನನ್ನು ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನೆಕ್ಕು ಮತ್ತು ಶೋಲ್ಡರ್ ಎಷ್ಟು ತೊಗೊತೀನಿ ಅಂತ ಹೇಳ್ತೀನಿ. ಇದರೊಳಗೆ ಬಂದು 7 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ. ನೆಕ್ಕು ಶೋಲ್ಡರ್ ಬಂದು ಫ್ರಂಟ್ ಆಲ್ರೆಡಿ ರೆಡಿ ಆಗಿರೋದ್ರಿಂದ ಅದನ್ನು ಇಟ್ಕೊಂಡು ನೋಡಿಬಿಟ್ಟು ಎಷ್ಟು ಮಿಕ್ಕಿರುತ್ತೋ ಅದಕ್ಕೆ ನಾನಿಲ್ಲಿ ಒಂದು ನಾಚನ್ನು ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ನಾನಿಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಫ್ರಂಟ್ ಪಾರ್ಟ್ ರೆಡಿ ಆಗಿಬಿಟ್ಟಿದೆಯಲ್ವಾ, ನೋಡ್ಕೊತೀನಿ ಎಷ್ಟಿದೆಯೋ ಅಂತ. 4 ಕಾಲಿದೆ ಫ್ರೆಂಡ್ಸ್. 4 ಕಾಲಿಗೆ ನಾನಿಲ್ಲಿ ನೆಕ್ಕನ್ನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. 4 ಕಾಲು ಅಥವಾ 4.25ವರೆಗೂ ಹೋಗ್ಬೋದು. ನಾನಿಲ್ಲಿ 4.25ಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಕ್ರಾಸಾಗಿ ತೊಗೊತೀವಿ. ಇದು ಸ್ಟ್ರೈಟ್ ಇರುತ್ತೆ, ಇದು ಕ್ರಾಸ್ ಆಗಿರುತ್ತೆ. ಹಂಗಾಗಿ 4.25ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮತ್ತು 3 ಇಂಚ್ಗೆ ಡೀಪು, 3 ಇಂಚ್ಗೆ ಒಂದು ಡೀಪನ್ನು ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ. ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳೋಣ. ಮತ್ತು ಇಲ್ಲಿ ಬಿಟ್ಟು ಕಟ್ ಮಾಡ್ಕೊತೀನಿ. ಇಲ್ಲಿ ನಾವು ಓಪನ್ ಕೊಡ್ತೀವಿ, ಇಲ್ಲಿ ಫುಲ್ಲು ಓಪನ್ ಕೊಡ್ತೀವಿ. ವಿ ಥರ ಓಪನ್ ಕೊಡೋಣ. ನೋಡಿ, ಇಲ್ಲಿ ವಿ ಶೇಪ್ ಹಾಕ್ಕೊತಾ ಇದ್ದೀನಿ. ಇದು ಬಂದು 11 ಇಂಚು ಡೀಪ್ಗೆ ತೊಗೊತಾ ಇದ್ದೀನಿ. 11 ಇಂಚು ಡೀಪು. ಇದೇನು ಎಕ್ಸ್ಟ್ರಾ ಇರುತ್ತೋ ಅದನ್ನು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳೋಣ. ತುಂಬ ಇದೆಲ್ಲ ಬರೋಲ್ಲ. ನಾವು ಬೇಕು ಅಂದರೆ ವಿ ಅಲ್ದಿರ ಒಂದು ಸ್ವಲ್ಪ ಹಿಂಗೆ ಕೊಟ್ಟರು ನಡೆಯುತ್ತೆ. ಹಿಂಗೆ ಕೊಡ್ತಾ ಇದ್ದೀನಿ. ಓಪನ್ ಮಾಡಿ ನೋಡೋಣ. ಓಕೆ, ಇನ್ನೂ ಸ್ವಲ್ಪ ಕಟ್ ಮಾಡ್ತೀನಿ. ಈ ರೀತಿ ಇದೆ. ಇದಕ್ಕೆ ನಾವೀಗ ಏನು ಮಾಡ್ತೀವಿ, ಲೂಪ್ ಕೊಟ್ಟು ಟೈಯಿಂಗ್ ಮಾಡೋಣ. ನೋಡಿ, ಇಲ್ಲಿ ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹೊಲ್ಕೊಂಬಿಡೋಣ ನೀಟಾಗಿ. ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಲೂಪ್ ಕೊಡಬೇಕು, ಅದಕ್ಕೋಸ್ಕರ. ತೀರಾ ಎಡ್ಜಿಗೆ ಕಟ್ ಮಾಡಬೇಡಿ, 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಎಡ್ಜ್ ಏನಿದೆಯೋ ಅಲ್ಲೊಂದು ಸ್ಟಿಚ್ ಹಾಕ್ಕೊತೀನಿ. ಗೊತ್ತಾಗುತ್ತೆ ಅಂತ ಅಷ್ಟೇ, ಏನೇನಿಲ್ಲ. ಎಲ್ಲಿಗೆ ನಾವು ಲೂಪ್ ಕೊಡಬೇಕು ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ. ಈಗ ಇಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಗೊತ್ತಾಗುತ್ತೆ. ಈಗ ಇಲ್ಲಿ ನಾನು ಲೂಪ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ, ಈ ಥರ ಲೂಪ್ ಮಾಡಿಟ್ಟಿಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಷ್ಟಕ್ಕೆ ಹಾಕಬೇಕು ನೀವು ಅನ್ನೋದನ್ನು 1 ಇಂಚ್ಗೆ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ಇಷ್ಟೇನೇ, ತೀರ ಕೆಳಕ್ಕೆಲ್ಲ ಬೇಡ. 3, 6 ತಕ್ಕಿದೆ. ಇಲ್ಲೂ ಕೂಡ 6 ತವ ನಾನು ಮಾರ್ಕ್ ಹಾಕ್ತೀನಿ. ಈ ಥರ ಮಾರ್ಕ್ ಹಾಕ್ಕೊಳ್ಳಿ.
ಈಗ ಇದಕ್ಕೆ ನಾವು ಲೂಪನ್ನು ಇಲ್ಲೇ ಹಾಕಬೇಕಾಗುತ್ತೆ. ಲೂಪು ನಾನಿಲ್ಲಿ ಒಂದು ಸ್ವಲ್ಪ ನೋಡಿ ಇಷ್ಟಿಷ್ಟು ಕಟ್ ಮಾಡ್ಕೊತೀನಿ. 1-2 ಇಂಚಸ್ ಕಟ್ ಮಾಡ್ಕೊಳ್ಳಿ. 12 ಪೀಸ್ ಕಟ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಲೂಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಎಲ್ಲಿ ಇಡಬೇಕು ನೋಡಿಕೊಂಡು ಹಿಂಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡೋಣ. ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ, ಲೂಪನ್ನು ಜೋಡಿಸ್ಕೊಳ್ಳಿ. ಈಗ ಇದನ್ನು ನಾವು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡೋಣ. ಬ್ಲೌಸನ್ನು ತೆಗೆದುಕೊಳ್ಳಿ. ನಾವು ಆಲ್ರೆಡಿ ಸ್ಟಿಚ್ಚನ್ನು ಹಾಕಿರೋದ್ರಿಂದ ಗೊತ್ತಾಗುತ್ತೆ. ನೋಡಿ ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಲೈನ್ಸ್ ಥರ ಬಂದಿದೆ, ಅಲ್ಲಿಗೆ ನೀಟಾಗಿ ಇಟ್ಕೊತಾ ಇದ್ದೀನಿ. ಹಿಂಗೆ ಇಟ್ಕೊಬೇಕು ನೀವು. ನಾನಿಲ್ಲಿ ನಾಚ್ ಹಾಕಿದ್ದೀನಲ್ವ ಆ ಮಾರ್ಕ್ ಅನ್ನೋ ಹತ್ರ ಬರೋ ಥರ ನೋಡ್ಕೊತೀನಿ. ಇದನ್ನು ಏನನ್ನು ನನ್ನ ಕ್ಯಾನ್ವಾಸ್ ಏನಿದೆ ಅದನ್ನು ನೀಟಾಗಿ ಇಟ್ಕೊತೀನಿ. ಇದನ್ನು ನೀವು ಜೋಡಿಸ್ಕೊಬೇಕಾಗುತ್ತೆ, ಯಾಕಂದರೆ ನಾವು ಆಲ್ರೆಡಿ ಕಟ್ ಮಾಡಿರೋದ್ರಿಂದ ನೀಟಾಗಿ ಜೋಡಿಸ್ಕೊಳ್ಳಿ. ಫಸ್ಟು ನೆಕ್ ಏನಿದೆಯೋ ಅದನ್ನು ಇಟ್ಕೊಂಬಿಡ್ತೀನಿ ಎರಡೂ ಸೈಡು. ಈಗ ಇಲ್ಲೂ ಕೂಡ ಸೆಂಟ್ರಲ್ಲಿ ಒಂದು ಸಲ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಇಟ್ಬಿಟ್ಟು ಈಗ ಸ್ಟಿಚ್ ಹಾಕ್ಕೊಂಬಂದರೆ ಮುಗೀತು. ನೋಡಿ ನೀಟಾಗಿ
ಸ್ವಲ್ಪ ನಾರ್ಮಲ್ಲಾಗೆಲ್ಲ ನಾವು ಸ್ಟಿಚ್ ಮಾಡ್ತಿರ್ತೀವಲ್ವ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಈ ಥರ ಡಿಸೈನನ್ನು ಮಾಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಓಪನ್ ಮಾಡೋಣ. ಇದರಲ್ಲಿ ಲೂಪ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ ನಾನು. ಪ್ರೆಸ್ಸಿಂಗ್ ಮಾಡ್ಕೊಂಬಂದು ತೋರಿಸ್ತೀನಿ ನಾನು ನಿಮಗೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಈಗ ಲೂಪ್ ಹಾಕಬೇಕಾಗತ್ತೆ. ಲೂಪ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ ಫಸ್ಟು. ನೋಡಿ ಇಲ್ಲಿ ಲೂಪ್ ಆಯಿತು, ಮತ್ತು ಇದನ್ನು ಎಮ್ಮಿಂಗ್ ಕೂಡ ಮಾಡಿದ್ದೀನಿ ನಾನು. ಎಮ್ಮಿಂಗ್ ಕೂಡ ಮಾಡಿದೆ. ಈಗ 1 ಇಂಚು ಮತ್ತು 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲೊಂದು ಇಂಚು ಇಲ್ಲೊಂದು ಇಂಚ್ಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಎರಡೂ ಸೈಡಲ್ಲೂ ಸೇಮ್ ಸ್ಟಿಚ್ ಹಾಕ್ಕೊಳ್ಳೋಣ. ಬೇರೆ ಬೇರೆ ಲೂಪ್ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಎರಡು ಬೇರೆ ಬೇರೆ ಎಕ್ಸ್ಟ್ರಾ ದಾರಗಳನ್ನು ಎರಡೂ ಸೈಡಲ್ಲೂ ಹಾಕ್ಕೊತಾ ಇದ್ದೀನಿ. ಈಗ ಆಪೋಸಿಟ್ ಡೈರೆಕ್ಟಲ್ಲಿ ಈ ಥರ ಹಾಕ್ಕೊಂಬನ್ನಿ. ಇದನ್ನು ಲೂಪನ್ನು ಏರ್ಸ್ಕೊಂಬರೋಣ. ಸರ್ ಫುಲ್ ಇದೇ ಥರ ಏರ್ಸ್ಕೊತೀನಿ. ನೋಡಿ, ಎಲ್ಲ ಫಿನಿಶಿಂಗ್ ಆದಮೇಲೆ ಈ ರೀತಿ ಬರುತ್ತೆ. ವೇರ್ ಮಾಡಿದಾಗ ಹಿಂಗೆ ಇರುತ್ತೆ. ಇದೇನು ಟೈಟಾಗಿ ಹಿಂಗೆ ಇರಬೇಕು. ಇಲ್ಲಿ ನಾನು ಇರ್ಲಿನ್ಬಿಟ್ಟು ಸಣ್ಣ ಬೆಲ್ಲ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿರಲಿ, ಯಾವಾಗಲೂ ಒಂದೇ ಥರ ಸ್ಟಿಚ್ ಮಾಡ್ತಿದ್ವಲ್ಲ, ಅದಕ್ಕೋಸ್ಕರ ಡಿಫ್ರೆಂಟಾಗಿರಲಿ ಅಂತ ಈ ಥರ ಸ್ಟಿಚ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.